ಯಪ್ಪ ದೇವ್ರೆ, ನೀನು ಅವ್ರ ಜೊತೆ ವಾದ ಮಾಡ್ತೀಯಲ್ಲ ಸಾಲಿ. ಅವ್ನ ಊಟ ಮಾಡಿಲ್ಲ, ಸುಮ್ನಿರಿ, ಎಲ್ಲ ಒಟ್ಟಿಗೆ ಊಟ ಕೂತಿರೋದ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಸೊ ಫ್ಯಾಮ್, ಇದು ಬಂದು ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಯುಗಾದಿ ಹಬ್ಬ ಅಂತಂದರೆ ಅದರಲ್ಲೂ ನಮ್ಮ ಹಿಂದೂಗಳಿಗಂತೂ ಹೊಸ ವರ್ಷದ ಸಂಭ್ರಮಾಚರಣೆ ಅಂತಲೇ ಹೇಳ್ಬೋದು. ನಮ್ಮೆಲ್ರಿಗೂ ಹೊಸ ವರ್ಷ ಹುಟ್ಟೋದೇ ಈ ಯುಗಾದಿ ಹಬ್ಬದಿಂದ. ಎಲ್ಲರೂ ಹೆಂಗೆ ಸೆಲೆಬ್ರೇಟ್ ಮಾಡ್ತಾಯಿದ್ದೀರಾ? ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಈ ಹಬ್ಬ ಹೊಸ ಬೆಳಕನ್ನು ತಂದುಕೊಡ್ಲಿ, ಎಲ್ಲರೂ ಜೀವನದಲ್ಲೂ ಒಳ್ಳೆ ಹೆಸರನ್ನ ತಂದುಕೊಡ್ಲಿ, ಎಲ್ಲರೂ ಬಯಸಿದ್ದೆಲ್ಲ ಈಡೇರಲಿ ಅಂತ ಹೇಳ್ತಾ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಭಗವಂತನ ಹತ್ರ ಕೇಳ್ಕೊಳ್ತಾ, ಇವತ್ತಿನ ಯುಗಾದಿ ಹಬ್ಬದ ವ್ಲಾಗ್ನ ನಾನೀಗ ಮಾರ್ನಿಂಗ್ 5:30 ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಂದು ಕೆಲಸ ಎಲ್ಲ ಮುಗ್ದಿದೆ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಫ್ರೆಶ್ ಅಪ್ ಕೂಡ ಆಗಿ ಬಂದಿದ್ದೀನಿ. ಬೆಳಗ್ಗೆ 3 ಇದ್ದೆ, 3 ಗಂಟೆಗೆಲ್ಲ ಇತ್ತು. ನಿನ್ನೆನೇ ಆಲ್ಮೋಸ್ಟ್ ಡೀಪ್ ಕ್ಲೀನಿಂಗ್ ಎಲ್ಲ ಮುಗಿಸಿದ್ದೆ. ಇವತ್ತು ಸ್ವಲ್ಪ ಲೈಟಾಗಿ ಹಂಗೆ ಮನೆಯನ್ನೆಲ್ಲ ಮಾಪ್ ಮಾಡಿ ಫ್ರೆಶ್ ಅಪ್ ಆಗಿ ಬಂದೆ. ನಾನು ಚಿಕ್ಕ ಮಗುನ ಸ್ನಾನ ಕಳಿಸಿದ್ದೀನಿ. ಯಾಕೆ ಅಂತಂದರೆ ನಾನು ಮಂತ್ಲಿ ಪ್ರಾಬ್ಲಮ್ ಇರೋದ್ರಿಂದ ಪೂಜೆ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ದೇವ್ರ ಮನೇನ ಆಲ್ಮೋಸ್ಟು ನೆನ್ನೆನೇ ಕ್ಲೀನ್ ಮಾಡಿ ಬಿಟ್ಕೊಂಡಿದ್ದಾನೆ ನನ್ನ ಮಗ. ಫೋಟೋ ಎಲ್ಲ ಸೀಟಿ ಕುಂಕುಮ ಇಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾನೆ. ಇವಾಗ ಬರೀ ಹೂವು ಮುಡಿಸ್ಕೋಬೇಕಷ್ಟೆ. ಇನ್ನು ಹಸ್ಬೆಂಡ್ನ ಕೇಳೋದಾದರೆ ಅವರು ಬಂದು ಹೊಸ ಬಿಲ್ಡಿಂಗ್ ಏನು ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲ, ಅಲ್ಲಿಗೆ ನೀರು ಹಾಕ್ಬಿಟ್ಟು ಬರೋದಕ್ಕೆ ಹೋಗಿದ್ದಾರೆ. ಒಟ್ಟಿಗೆ ನೀರು ಹಾಕ್ಬಿಟ್ಟು ಬಂದು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ತಂದು ಅದನ್ನೆಲ್ಲ ತೋರಣ ಎಲ್ಲ ಕಟ್ಕೊಟ್ಟು ಅವರು ಫ್ರೆಶ್ ಅಪ್ ಆಗ್ತಾರೆ. ಸದ್ಯಕ್ಕೆ ಇವತ್ತಿನ ಒಂದು ಯುಗಾದಿ ಹಬ್ಬದ ಸೆಲೆಬ್ರೇಷನ್ ನಮ್ಮ ಮನೆಯಲ್ಲಿ ಈ ರೀತಿನಲ್ಲಿ ಶುರುವಾಗಿದೆ ಅಂತಲೇ ಹೇಳ್ಬೋದು. ಸ್ವಲ್ಪ ಲೇಟಾಗೇ ನೀರು ಹಾಕೋಕೆ ಹೋಗ್ತಿದ್ರು, ಹಬ್ಬ ಅಲ್ವಾ. ಇನ್ನು ಬಂದು ಮಾವಿನ ತೋರಣ ಎಲ್ಲ ಕಟ್ಟಬೇಕಲ್ಲ, ಕಟ್ಟಿ ಸ್ನಾನ ಎಲ್ಲ ಮಾಡಬೇಕಲ್ಲ, ಫಸ್ಟು ನೀರು ಹಾಕ್ಬಿಟ್ಟು ಬೇಗ ನೀರು ಹಾಕ್ಬಿಟ್ಟು ಬಂದುಬಿಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಈ ರೀತಿಯಲ್ಲಿ ಇವತ್ತಿನ ಒಂದು ಯುಗಾದಿ ಹಬ್ಬದ ಸೆಲೆಬ್ರೇಷನ್ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಇದು ಯಾವ ರೀತಿಯಲ್ಲಿ ಕಂಟಿನ್ಯೂ ಆಗುತ್ತೆ, ಹಾಗೆ ನಮ್ಮ ಮನೆಯಲ್ಲಿ ಯುಗಾದಿ ಹಬ್ಬನ ನಾವು ಯಾವ ರೀತಿಯಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದನ್ನೆಲ್ಲ ನೋಡೋದಕ್ಕೂ ಮೊದಲು ಪ್ಲೀಸ್ ನಿಮ್ಮನ್ನೆಲ್ಲ ಒಂದು ಅಂಬಲ್ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಮೊದಲು ಹೋಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಕಮೆಂಟ್ ಮೂಲಕ ವಿಡಿಯೋ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ನಿಮ್ಮೆಲ್ಲರ ಒಂದು ಲೈಕ್, ಶೇರ್, ಕಮೆಂಟ್ ಎಲ್ಲದಕ್ಕೂ ನಾನು ತುಂಬ ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ಹೇಳ್ತಾ ತಡ ಮಾಡಿದೆ. ಬನ್ನಿ ಇವಾಗ ನಾನು ಸ್ವಲ್ಪ ಹೊಸ್ಲೆಲ್ಲ ಸೀಟಿ ಕುಂಕುಮ ಎಲ್ಲ ಇಟ್ಕೊಡ್ತೀನಿ. ನನ್ನ ಮಗ ದೇವ್ರ ಮನೆಗೆ ಹೂವು ಮುಡಿಸ್ಕೊಂಡು ಅವ್ನು ರೆಡಿ ಮಾಡಿಕೊಡ್ತಾನೆ. ಸೆಲೆಬ್ರೇಷನ್ ಹೆಂಗಿರುತ್ತೆ ಅಂತ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಎಲ್ಲೂ ಕೂಡ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ನೋಡ್ತಾ ಇರಿ. ಮತ್ತೊಂದು ಸಾರಿ ಎಲ್ರಿಗೂ ಯುಗಾದಿ ಹಬ್ಬದ ವರ್ಷದ ಮೊದಲ ಹಬ್ಬದ ಆಚರಣೆಗೆ, ಅಂದರೆ ನಮ್ಮ ಹಿಂದೂಗಳ ವರ್ಷದ ಮೊದಲನೇ ಹಬ್ಬದ ಆಚರಣೆಗೆ ನಿಮ್ಮೆಲ್ರಿಗೂ ಶುಭಾಶಯಗಳನ್ನ ಕೋರ್ತಾ ಬನ್ನಿ, ತಡ ಮಾಡದೆ ಹೋಗೋಣ. ತುಂಬ ಜಾಸ್ತಿ ಲೆಂತಿನೇ ಹೇಳಿದೆ ಅಂತ ಅನ್ಕೋತೀನಿ. ನಮ್ಮ ಮಗವರು ದೇವ್ರ ಮನೆ ಕೆಲಸ, ದೇವ್ರ ಮನೆ ರೆಡಿ ಮಾಡ್ಕೊಳ್ಳೋದನ್ನು ಮಾಡ್ತಾಯಿದ್ದಾರೆ. ಪಾಪ ಆಯ್ಕಿಲ್ಲ, ಸುಮ್ಮನೆ ಆ ಕಡೆ ಇಲ್ಲಾಂದ್ರೆ ಕಾಕ್ಟಾವ್ ಹಾಕ್ಬಿಡು. ಖುಷಿ 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 ಅದನ್ನು ಬಿಡು, ಕಾಕ್ಟಾವ್ ಹಾಕ್ಬಿಡು ಖುಷಿ. ನೋಡು ಸರಿ ಬತ್ತೀಗ ಬಿಡು. ದೇವ್ರ ಮನೆಗೆಲ್ಲ ಹಿಂಗೆ ರೆಡಿ ಮಾಡ್ಕೊಂಡವನೆ. ಹೂವೆಲ್ಲ ಎತ್ಕೊಂಡು ಕ್ಲೀನ್ ಮಾಡ್ಕೋ ದೇವ್ರ ಮನೇನ. ಇವೆಲ್ಲ ಕವರ್ಗಳೆಲ್ಲನೂ ಕಟ್ಟೆತ್ತಿಡು. ಹೂವೆಲ್ಲ ನೀಟಾಗಿ ಗುಡಿಸ್ಕೊ, ಚೇರ್ ಮೇಲೆ ಗೀರ್ ಮೇಲೆಲ್ಲ. ಆವಾಗಲೇ ಹೇಳ್ದಂಗೆ ಹಸ್ಬೆಂಡ್ ನೀರು ಹಾಕೋಕೆ ಹೋದವ್ರು ಬರಲೇ ಇಲ್ಲ. 7:30 8 ಗಂಟೆ ಹತ್ರ ಆದ್ರೂ ಸರಿ ನಾವೇ ಹಾಕೊಳ್ಳೋಣ ಬಾರಪ್ಪ ಅಂತ ಹೇಳಿ ನನ್ನ ಚಿಕ್ಕ ಮಗಂದು ದೇವ್ರ ಮನೆ ರೆಡಿ ಕೆಲಸನೂ ಆಗಿತ್ತಲ್ಲ, ಅವನನ್ನು ಕರ್ಕೊಂಡು ಬಂದು ಬಾಗಿಲಿಗೆಲ್ಲ ನಾವೇನೇ ತೋರಣ ಎಲ್ಲ ಕಟ್ಕೊಂಡ್ವಿ. ನೋಡಿ ಅಲ್ಲಿ ನೀರು ಹಾಕ್ತಾಯಿದ್ದಾರೆ. ಈಗ ಹೊಸ ತಾರಸಿ ಅಲ್ವಾ, ಸ್ವಲ್ಪ ಕೆಲಸ ಜಾಸ್ತಿನೇ ಹಿಡಿಯುತ್ತೆ. ಹಾಗಾಗಿ ಸರಿ ಬಾರಪ್ಪ ಅಪ್ಪ, 5:05ವರೆಗೆ ನೀರು ಹಾಕೋಕೆ ಹೋಗಿರೋದು, ಇನ್ನೂ ಬಂದಿಲ್ಲ, ಅವ್ರು ನಿಧಾನಕ್ಕೆ ಹಾಕ್ಬಿಟ್ಟು ಬರಲಿ, ಇದನ್ನು ಟೆನ್ಷನ್ ಕೊಡೋದು ಬೇಡ ಅಂತ ಹೇಳಿ ನಾನು ನನ್ನ ಚಿಕ್ಕ ಮಗನೂ ಸೇರಿಕೊಂಡು ತೋರಣ ಎಲ್ಲ ಕಟ್ಕೊಂಡು
ಆಚೆ ಕಡೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲನೂ ಗೇಟಿಗೆಲ್ಲ ಹಾಕಿ ಇವಾಗ ನನ್ನ ಮಗನಿಗೆ ನೈವೇದ್ಯ ಕೂಡ ರೆಡಿ ಮಾಡಿಕೊಟ್ಟೆ. ಹಣ್ಣು ಕಾಯಿ ಎಲೆ ಅಡಿಕೆ ಮತ್ತು ನೈವೇದ್ಯಕ್ಕೆ ಅಂತ ಹೇಳಿ ಹಾಲು ಖೀರನ್ನ ಕೂಡ ಮಾಡಿದ್ದೆ. ಎಲ್ಲದಕ್ಕೂ ಸ್ವಲ್ಪ ನೀರನ್ನ ತೊಕ್ಲಿಸ್ಕೊಂಡು ಇಟ್ಕೊಳ್ಳಪ್ಪ, ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿಗಳು ಹಿಂಗಿದ್ದಾಗ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಕೊಟ್ಟೆ. ನನ್ನ ಮಗ ಎಲ್ಲನೂ ಇವಾಗ ದೇವ್ರ ಮನೆಗೆ ಇಟ್ಕೊಂಡು ನೋಡಿ, ನಿಜವಾಗ್ಲೂ ನನ್ನ ಚಿಕ್ಕ ಮಗ ಮಾಡಿದ್ದು ನೋಡಿ ಎಷ್ಟು ಖುಷಿ ಆಯಿತು ಅಂತಂದರೆ, ನನಗೆ ಮಕ್ಳುಗಳು ಇಷ್ಟು ಮಾಡಿಕೊಂಡ್ರೆ ಎಷ್ಟು ಸಾಕಲ್ವ. ದೇವ್ರ ಫೋಟೋ ಸೀಟೋದ್ರಿಂದ ಹಿಡ್ದು ದೇವ್ರ ಮನೆಗೆ ಅಲಂಕಾರ ಮಾಡೋದ್ರಿಂದ ಹಣೆಗೆ ನಾಮ ಇಕ್ಕಿ ಗಂಧ ಇಕ್ಕಿ ಪ್ರತಿಯೊಂದು ನಾನು ಹೆಂಗೆ ಮಾಡ್ತೀನಿ ಹಂಗೇ ಮಾಡಿದ್ದ. ಅದನ್ನು ನೋಡೇ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗೀತು ಅಂತಲೇ ಹೇಳ್ಬೋದು. ಹಾಗೆ ತಿಂಡಿಗೆ ಒಂದು ಹಾಲು ಖೀರ್ ಮಾಡಿದ್ನಲ್ವ, ಅದನ್ನೇ ಸ್ವಲ್ಪ ಜಾಸ್ತಿ ಮಾಡಿದ್ದೆ ಸ್ವೀಟು. ಮತ್ತು ಅದ್ರ ಜೊತೆಗೆ ಪುಳಿಯೋಗರೆ, ಇವತ್ತು ಸ್ಪೆಷಲ್ಲು ಚಿತ್ರಾನ್ನ ಇಲ್ಲ ಪುಳಿಯೋಗರೆ ಮಾಡಬೇಕು, ಹಂಗಾಗಿ ಪುಳಿಯೋಗರೆನೇ ಮಾಡಿದ್ದೆ. ಹಾಗೆ ಹೀರೆಕಾಯಿ ಬಜ್ಜಿ ಕೂಡ ಮಾಡಿದ್ದೆ. ಇನ್ನೇನು ಸ್ಪೆಷಲ್ ಮಾಡಲ್ಲ. ಎಲ್ಲರೂ ನಾವು ಇವಾಗ ಅಮ್ಮನ ಮನೆಗೆ ಹೋಗ್ತೀವಲ್ವ ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕೆ, ನಾವು ಯಾರೂ ತಿಂಡಿ ಕೂಡ ತಿನ್ನಲ್ಲ ಅಂತ ಹೇಳ್ಬೋದು. ಇಲ್ಲಿ ಪೂಜೆ ಮಾಡಿ ಹಸ್ಬೆಂಡ್ಗೆ ತಿಂಡಿನ ರೆಡಿ ಮಾಡಿಟ್ಟು ನಾವು ಹೊರಡ್ತಾ ಇರೋದಷ್ಟೇ. ಇವಾಗ ಅಲ್ಲಿ ಅಮ್ಮನ ಮನೆಯಲ್ಲಿ ಎಡೆ ಇಡ್ತಾರೆ, ಬೆಳಿಗ್ಗೆ 10-10:30 ಎಡೆ ಇಡ್ತಾರೆ. ಇನ್ನಲ್ಲೆಲ್ಲ ಎಡೆ ಇಟ್ಬಿಟ್ಟು ತಿಂಡಿ ತಿನ್ನೋದೇ ಅಲ್ವಾ ಅಂತ ಹೇಳಿ ತಿಂಡಿ ಏನೂ ತಿನ್ನಲಿಲ್ಲ. ಇವಾಗ ಸದ್ಯಕ್ಕೆ ನಾನು ನನ್ನ 2 ಮಕ್ಳುಗಳ್ನೂ ಕರ್ಕೊಂಡು ಏನು ಅಮ್ಮನ ಮನೆ ಕಡೆ ಹೊರಟೆ. ಹಸ್ಬೆಂಡು ಈಗ ಬಂದು ಸ್ನಾನ ಮಾಡ್ತಾಯಿದ್ರು. ಸರಿ, ನೀವು ಸ್ನಾನ ಮಾಡಿ ಪೂಜೆ ಮಾಡಿ ಬೇವು ಬೆಲ್ಲನ ತಿಂದು ತಿಂಡಿ ಎಲ್ಲ ತಿಂದು ಸ್ವಲ್ಪ ರೆಸ್ಟ್ ಮಾಡಿ ನಾವು ಹೋಗಿದ್ದು ಬರ್ತೀವಿ ಅಂತ ಹೇಳಿ ಅಮ್ಮನ ಮನೆ ಕಡೆ ಹೊರಟ್ವಿ. ನಾವು ಹೋಗುವಷ್ಟರಲ್ಲಿ ಆಲ್ರೆಡಿ ಅಕ್ಕ ತಂಗಿ ಮಕ್ಕಳು ಎಲ್ಲರೂ ಕೂಡ ಹೋಗಿ ಪೂಜೆಗೆ ಎಲ್ಲ ಅಂದರೆ ಒಬ್ಬಟ್ಟೆಲ್ಲ ಮಾಡ್ಕೊಳ್ಳೋದು ಎಲ್ಲನೂ ರೆಡಿ ಮಾಡ್ಕೋತಾಯಿದ್ರು. ಅಮ್ಮ ಆಲ್ಮೋಸ್ಟು ಮಾಡಿರ್ತಾರೆ. ಇನ್ನು ಅಕ್ಕ ತಂಗಿ ಎಲ್ಲ ಹೋಗಿ ಒಬ್ಬಟ್ಟು ಮಾಡೋದೆಲ್ಲ ಮಾಡಿದ್ರು. ನಾನು ಬಂದಮೇಲೆ ಎಲೆಲ್ಲ ಹಾಕಿ ನಾನು ಮತ್ತು ನನ್ನ ತಂಗಿ ಎಡೆ ಇಡೋದಕ್ಕೆ ರೆಡಿ ಮಾಡಿದ್ವಿ. ಇಲ್ಲಿ ಎಡೆ ರೆಡಿ ಮಾಡುವಷ್ಟರಲ್ಲಿ ಅಪ್ಪ ಮಕ್ಕಳು ಎಲ್ಲರೂ ಹೊಲ್ದತ್ರ ಹೋಗಿ ಅಲ್ಲಿ ಗೋರಿಗಳೇನಿದೆ ಅಲ್ಲಿ ಸಮಾಧಿಗಳು, ಅಲ್ಲಿಗೆ ಹೋಗಿ ಪೂಜೆನ ಮಾಡ್ಕೊಂಡು ಬರಬೇಕು. ಅಪ್ಪ ಮಕ್ಕಳುಗಳನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರೋದಕ್ಕೆ ಅಂತ ಹೇಳಿ ಹೋದರು. ಅವರು ಹೋಗಿ ಬರುವಷ್ಟರಲ್ಲಿ ನಾವು ಇಲ್ಲಿ ಮನೆಯಲ್ಲಿ ಎಡೆ ಇಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವಾಗ ಅಪ್ಪ ಮಕ್ಕಳು ಎಲ್ಲ ಬಂದ ತಕ್ಷಣ ಪೂಜೆನ ಶುರು ಮಾಡೋದಷ್ಟೇ. ನಮ್ಮ ಹಳ್ಳಿ ವಾತಾವರಣದಲ್ಲಿ ಒಂದು ಹಬ್ಬ ಆಚರಣೆನ ಮಾಡೋದೇ ಎಷ್ಟು ಖುಷಿ ಕೊಡುತ್ತಲ್ವ. ಈ ಒಂದು ಖುಷಿ ನಮಗೆ ನಮ್ಮ ಸಿಟಿನಲ್ಲಿ ಏನು ಮಾಡಿದ್ರೂ ಸಿಗೋದಿಲ್ಲ. ಇವಾಗ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಊಟಕ್ಕೆ ಕೂತಿದ್ದೀವಿ. ಒಬ್ಬಟ್ಟು, ಪುಳಿಯೋಗರೆ, ಅನ್ನ, ಸಾಂಬಾರು, ಪಲ್ಯ ಎಲ್ಲ ರೆಡಿ ಇತ್ತು. ಪೂಜೆ ಎಲ್ಲ ಮುಗಿಸಿ ಈಗ ಫ್ಯಾಮಿಲಿ ಪೂರ್ತಿ ಅಂದರೆ ನಾವು ದೀಪಾವಳಿ ಹಬ್ಬದಲ್ಲೂ ಕೂಡ ಎಡೆ ಇಡ್ತೀವಿ. ಆವಾಗ ಹಿಂಗೆಲ್ಲ ಮಾಡೋದಕ್ಕಾಗೋದಿಲ್ಲ. ಯುಗಾದಿ ಹಬ್ಬದಲ್ಲಿ ಒಂದೇ ಟೈಮಲ್ಲಿ ನೋಡಿ ಹಿಂಗೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋ ಒಂದು ಖುಷಿ ಅಲ್ವಾ. ಅಯ್ಯಪ್ಪ ದೇವ್ರೇ, ನೀನು ಅವ್ರ ಜೊತೆ ವಾದ ಮಾಡ್ತೀಯಲ್ಲ ಸಾಲಿ. ಅವ್ನು ನಾನು 3 ಸಾರಿ 4 ಸಾರಿ ತಿಂತೀನಿ ಅಂತ ತಿಂಗಂದ್ರೆ ನಾನು ನೋಡಲಿ ಅವಳು ನೋಡ್ಬೇಕಾಯ್ತು. ಅವನು ನಾನು ವಾರದಲ್ಲಿ 2 ಸಾರಿ 3 ಸಾರಿ ತಿಂತೀನಿ ಹಿಂಗೆ ಗೊತ್ತಾದ್ರೆ ನಾನು ಗೊತ್ತಾ ನಿಂಗೆ ಹಾಗೆ ಎಲ್ಲರೂ ಊಟ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿದ್ರಲ್ಲ, ಆಡು ಹೊಟ್ಟೆ ಹೊಡ್ಕೊಂಡು ಮಕ್ಕಳು ಜೊತೆಯಲ್ಲಿ ಆಟ ಆಡಿಕೊಂಡು ಕಾಲ ಹೋಗಿದ್ದೇ ಗೊತ್ತಾಗಲಿಲ್ಲ. ಇವಾಗ ಊರಲ್ಲಿ ದೇವ್ರು ಬರುವಂಥದ್ದು ಅಂದರೆ ಏನು, ದೇವ್ರನ್ನ ಹೊಳೆ ಹತ್ರ ತೊಗೊಂಡೋಗಿ ತೊಳ್ಕೊಂಡು ಅದನ್ನು ಮೆರವಣಿಗೆ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಅಲ್ಲಿ ಮತ್ತೆ ಸ್ಥಾಪನೆನ ಮಾಡಿ ಪೂಜೆನ ಮಾಡುವಂಥದ್ದು. ಅದಕ್ಕೂ ಮೊದಲು ಊರೆಲ್ಲ ಮೆರವಣಿಗೆ ಮಾಡಿಕೊಂಡು ಊರವರೆಲ್ಲರೂ ಪೂಜೆನ ಕೊಟ್ಟು ಪೂಜೆನ ಮಾಡಿಸ್ತಾರೆ. ಇದು ಒಂಥರ ಸ್ಪೆಷಲ್ ಅಂತಲೇ ಹೇಳ್ಬೋದು. ನಮ್ಮ ಹಳ್ಳಿಗಳಲ್ಲಿ ಇದೊಂದು ಪೂಜೆಗಳೆಲ್ಲ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಆ್ಯಂಡ್ ದೇವರ ದರ್ಶನ ಕೂಡ ಮಾಡಿಕೊಂಡು ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರೂ ಮಾತುಕತೆನ ಆಡಿಕೊಂಡು
ಹಾಗೆ ಅಕ್ಕ ಅಂದರೆ ನಮ್ಮ ದೊಡ್ಡಪ್ಪನ ಮಗಳು ಜ್ಯೋತಿ ಮತ್ತು ಈಗ ರೀಸೆಂಟಾಗಿ ಮದುವೆ ಇತ್ತಲ್ಲ ಅವ್ರ ಮಗಳು ಅವರು ಕೂಡ ಬಂದರು. ಎಲ್ಲರೂ ಕೂತ್ಕೊಂಡು ಒಂದಷ್ಟು ಹೊರಟೆ ಹೊಡ್ಕೊಂಡು ಗಾಸಿಪ್ ಎಲ್ಲ ಮಾಡಿಕೊಂಡು ಕೂತಿದ್ವಿ. ಇವಾಗ ಇದೆಲ್ಲ ಮುಗಿಸ್ಕೊಂಡು ಅವರು ಕೂಡ ಹೊರಟ್ರು. ಅದಾದಮೇಲೆ ಈಗ ನಾವು ಕೂಡ ಸಂಜೆ ಆಯಿತು, ಊರ ಕಡೆ ಹೊರಟ್ವಿ. ಮನೇಲಿ ಕಾಯಿ ಬರೋದು ಕಾಯಿ ತರೋದಲ್ಲಿ ಹಿಂಗ ಹಾಕಿ ಅಂತ ಹೇಳ್ತಾನೆ ಹಂಗೆ ಮಾಡ್ದ. ಸಾಂಬಾರ್ ಬಾಕ್ಸ್ ಬೇಗ ಕಿಡಿಕ್ ಮಾಡ್ಕೊ ಮುಗೀತು. ಸಾಂಬಾರ್ ತಡೀತಾರದು ಅವೆಲ್ಲ ಮುಂದೆ ಸುದ್ದಿ ತಡೀತಾರದು ಯಾವುದು ಮರಿಸಿಲ್ಲ. ಒಬ್ಬಿಟ್ಟು ಎಲ್ಲ ನಿಲ್ಲುಗಳು ಹೋಯ್ತಿದಂಗೆ ಅಲ್ಲಿ ಹಿಂಗಡೆ ಹೋಗಿ ಆಟ ಆಡ್ತೀಯ. ಈ ಕೋರ್ಟ್ ಬೇರೆ ಬರ್ತಾನೆ ನೀನು ಹೋಗಲ್ಲ. ಈ ಬರುವ ಮಂಗ್ಳಿಗೆ ಸ್ಟಾರ್ಟ್ ಮಾಡ್ತೀರಾ? ನಾನು ನಗ್ತಾ ರೆಡಿಯೋ ಒಂದು ಸೈಡ್ ಅಷ್ಟು ಕೂಡ ಕಾಲ ಎತ್ತ ಬರುತ್ತೆ ನಮ್ದು. ಫೈನಲಿ ಎಲ್ಲರೂ ಮನೆ ಕಡೆ ಹೊರಟ್ವಿ. ಹಾಗೆ ನಮ್ಮ ಹಳ್ಳಿನಲ್ಲಿ ನಮ್ಮ ಬ್ಯಾಕ್ಗ್ರೌಂಡಲ್ಲಿ ನಾನು ಅದನ್ನು ಅಬ್ಸರ್ವೇ ಮಾಡಲಿಲ್ಲ. ನೋಡಿ ಸನ್ಸೆಟ್ ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಲ್ವಾ. ಸರಿ ಅಂತ ಹೇಳಿ ಈಗ ಎಲ್ಲರೂ ಊರ ಕಡೆ ಹೊರಟ್ವಿ. ನಾವು ಇಲ್ಲಿ ನಮ್ಮ ಊರಲ್ಲಿ ಕಳೆಯುವಂಥ ಒಂದು ಪ್ರತಿದಿನ ಪ್ರತಿ ಕ್ಷಣ ಕೂಡ ನಮಗೆ ಮೆಮೊರೇಬಲ್ ಆಗೇನೇ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಮಾಡುವಂಥ ಒಂದು ಹಬ್ಬ ಆಚರಣೆಗಳೇ ಒಂಥರ ಸ್ಪೆಷಲ್. ಎಲ್ಲರ ಜೊತೆ ಕಳೆದಂಥ ಪ್ರತಿ ಕ್ಷಣವೂ ಕೂಡ ಖುಷಿಯಾಗಿತ್ತು. ಇದನ್ನೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡು ಈಗ ಊರ ಕಡೆ ಹೊರಟ್ವಿ. ಬೇಜಾರಾಗ್ತಾಯಿದೆ, ಆದರೂ ಪರವಾಗಿಲ್ಲ. ಇವತ್ತಿನ ಹಳ್ಳಿ ವಾತಾವರಣದಲ್ಲಿ ಯುಗಾದಿ ಹಬ್ಬದ ಸ್ಪೆಷಲ್ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಬಾಯ್.